ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕಣ್ಣಿನ ಆಸ್ಪತ್ರೆಗಳಲ್ಲಿ ಹೆಚ್ಚಾಗ್ತಿದೆ ಗಾಯಾಳುಗಳ ಸಂಖ್ಯೆ. ನಿನ್ನೆಯಿಂದ ಈವರೆಗೆ ಸುಮಾರು 11ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಪಟಾಕಿ ಕಿಡಿ ಸಿಡಿದಿರೋದ್ರಿಂದ ಹಲವರ ಕಣ್ಣಿಗೆ ಗಾಯ ಆಗಿದೆ. ಅದರಲ್ಲೂ ಮಕ್ಕಳು ಬಹಳ ಜಾಗರೂಕರಾಗಿರಬೇಕು ಪಟಾಕಿಗಳನ್ನು ಸಿಡಿಸುವಂಥ ಸಂದರ್ಭದಲ್ಲಿ. ಸೊ ನೋಡ್ತಾ ಇದ್ದೀವಿ ನಾವೀಗ ಮಿಂಟೋ ಆಸ್ಪತ್ರೆ ಇರ್ಬೋದು, ನಾರಾಯಣ ನೇತ್ರಾಲಯ ಎಲ್ಲ ಕಡೆ ಕೂಡ ಕೇಸ್ಗಳು ಬರ್ತಾ ಇದೆ. ನಿನ್ನೆಯಿಂದ ಈವರೆಗೆ ಸುಮಾರು 11ರಿಂದ ಒಟ್ಟು 14 ಕೇಸ್ವರೆಗೂ ಆಗಿದೆ ಅಂತ ಈಗ ಅಪ್ಡೇಟ್ ಇದೆ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ದೀಪಾವಳಿ ಅಂತ ಅಂದರೆ ಒಂದು ಸಂಭ್ರಮ, ಅದರಲ್ಲೂ ಮಕ್ಕಳಿಗೆ ವಿಶೇಷವಾಗಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಪಟಾಕಿಗಳನ್ನು ಹಚ್ಚೋದೆಲ್ಲವೂ ಕೂಡ. ಆದರೆ ಸ್ವಲ್ಪ ಯಾಮಾರಿದ್ರು ಕೂಡ, ಅದರಲ್ಲೂ ಬೆಂಗಳೂರಿನಂಥ ನಗರದಲ್ಲಿ ಅಕ್ಕಪಕ್ಕದಲ್ಲೇ ಮನೆಗಳಿರೋದ್ರಿಂದ ಒಬ್ಬರು ಸಿಡಿಸುವಂಥ ಪಟಾಕಿ ಮತ್ತೊಬ್ಬರಿಗೆ ಅನಾಹುತವನ್ನು ತರುವಂಥದ್ದು ಆಗ್ತಾ ಇದೆ. ಸೊ ಇದುವರೆಗೆ ಎಷ್ಟು ಕೇಸ್ಗಳು ದಾಖಲಾಗಿದೆ, ಎಷ್ಟು ಸೀರಿಯಸ್ ಕೇಸಸ್ಗಳಿದೆ, ಜೊತೆಗೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಮಕ್ಕಳು ವಿಶೇಷವಾಗಿ? ಅವಿನಾಶ್, ಈಗಾಗಲೇ ಕೂಡ ನಿನ್ನೆ ಬೆಳಗ್ಗೆಯಿಂದಲೇ ಕೂಡ ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬ ಆರಂಭವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೆ ಸುಮಾರು 7 ಜನ ಮಕ್ಕಳು ಸೇರಿದಂತೆ 14 ಜನರ ಕಣ್ಣಿಗೆ ಈಗಾಗಲೇ ಕೂಡ ಹಾನಿಯಾಗಿದೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದು ಪ್ರಮುಖವಾಗಿ ಈ ಬಾರಿ ಪಟಾಕಿ ಸಿಡಿಸುವುದನ್ನ ನೋಡ್ತಿದ್ದಂಥವ್ರಿಗೆ ಕೆಲವೊಂದು ಜನರಿಗೆ ಕಣ್ಣಿಗೆ ತೀವ್ರತರವಾದಂತಹ ಹಾನಿ ಒಳಗಾಗಿದ್ರೆ, ಕೆಲವೊಂದಷ್ಟು ಮಕ್ಕಳಿಗೆ ಅಂದರೆ ಪೋಷಕರೇನಿದ್ದಾರೆ ಮಕ್ಕಳಿಗೆ ಪಟಾಕಿಯನ್ನು ಕೊಟ್ಟು ಅಜಾಗರೂಕತೆಯಿಂದ ಅಂದರೆ ಮನೆ ಒಳಗಡೆ ಪಟಾಕಿಯನ್ನು ಕೊಟ್ಟು ಕಳಿಸುವಂಥದ್ದು, ಆ ಮಕ್ಕಳು ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಹಾನಿ ಆಗಿರುವಂಥದ್ದು ಒಂದು ಕಡೆ ಆದರೆ, ಮಕ್ಕಳು ಪಟಾಕಿ ಸಿಡಿಸುವುದನ್ನು ನೋಡ್ತಿದ್ದಂತಹವರಿಗೂ ಕೂಡ ಕಣ್ಣಿಗೆ ಹಾನಿಯಾಗಿರುವಂಥದ್ದು ಇದು. ಮತ್ತೊಂದು, ರಾಕೆಟ್ ಸಿಡಿಸುವಂಥ ವೇಳೆ ಅಂದರೆ ಸಾಮಾನ್ಯವಾಗಿ ರಾಕೆಟ್ ಹಚ್ಚುವಂಥ ವೇಳೆ ಒಂದು ಗಾಜಿನ ಬಾಟಲ್ನಲ್ಲಿಟ್ಟೋ ಇಲ್ಲ ಅಕ್ಕಪಕ್ಕ ಮನೆಗಳು ಇಲ್ಲದಂತಹ ಜಾಗದಲ್ಲಿ ಇಟ್ಟು ಸಿಡಿಸಬೇಕು ಅನ್ನೋಂಥ ಒಂದು ಮಾಹಿತಿಗಳನ್ನು ವೈದ್ಯರು ಕೊಡ್ತಾರೆ. ಆದರೂ ಕೂಡ ಬೇಜವಾಬ್ದಾರಿಯಿಂದ ರಾಕೆಟನ್ನು ಹಚ್ಚಿ ಆ ರಾಕೆಟ್ ಸಿಡಿದು ಮತ್ತೊಬ್ಬರಿಗೂ ಕೂಡ ಈಗಾಗಲೇ ಕಣ್ಣಿಗೆ ಹಾನಿಯಾಗಿರುವಂಥದ್ದು. ಸದ್ಯ ರಾಜಧಾನಿ ಬೆಂಗಳೂರಿನ ಶಂಕರ ಆಸ್ಪತ್ರೆ ಇರ್ಬೋದು, ನಾರಾಯಣ ನೇತ್ರಾಲಯ ಇರ್ಬೋದು, ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಒಟ್ಟು 14 ಜನರಿಗೆ ಗಾಯಗೊಂಡಿರುವಂಥದ್ದು. ಅದರಲ್ಲಿ 7 ಜನ ಮಕ್ಕಳೇ ಇದ್ದಾರೆ ಅಂತೇಳಿದ್ರೆ, ವೈದ್ಯರು ಪ್ರತಿ ವರ್ಷವೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಕಣ್ಣಿಗೆ ಮಕ್ಕಳಿಗೆ ಸೇಫ್ಟಿ ಗ್ಲಾಸ್ಗಳನ್ನು ಕೊಡಿ, ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ ಉದ್ದನೆಯ ಊದುಬತ್ತಿಗಳನ್ನು ಕೊಡಿ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಮಕ್ಕಳಿಗೆ ಪಟಾಕಿಯನ್ನು ಕೊಟ್ಟು ಸುಮ್ಮನಾಗಬೇಡಿ, ತಾವು ಕೂಡ ಜೊತೆಯಲ್ಲೇ ಇದ್ದು ಪಟಾಕಿಯನ್ನ ಸಿಡಿಸ್ಲಿಕ್ಕೆ ಅಂದರೆ ತಾವು ಕೂಡ ಹೇಳಿದಂತೆ ಮಕ್ಕಳಿಗೆ ಸಾಮಾನ್ಯವಾಗಿ ಪಟಾಕಿ ಹಬ್ಬ ಅಂತಿದ್ದಂತೆ ಪಟಾಕಿ ಹೊಡಿಬೇಕು ಅನ್ನೋಂಥ ಎಕ್ಸೈಟ್ಮೆಂಟ್ ಇರುತ್ತೆ, ಸಂತೋಷ ಇರುತ್ತೆ. ಆದರೆ ಒಂದು ದಿನದ ಸಂತೋಷಕ್ಕಾಗಿ ಜೀವನವೆಲ್ಲ ಕಣ್ಣಿನ ಸಮಸ್ಯೆಯನ್ನು ಎದುರಿಸುವಂತಹ ದುಸ್ಥಿತಿ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಿನ್ನೆಯಿಂದ ಅಂದರೆ ಒಂದೇ ದಿನಕ್ಕೆ 14 ಜನರಿಗೆ ಕಣ್ಣಿಗೆ ಹಾನಿಯಾಗಿರುವಂಥದ್ದು. ಇನ್ನು ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ದೀಪಾವಳಿ ಹಬ್ಬ ಇರುವಂಥದ್ದು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ 1 ವಾರ 10 ದಿನಗಳ ಕಾಲ ಪಟಾಕಿ ಹೊಡೆಯುವಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ಪ್ರತಿ ಬಾರಿಯೂ ಕೂಡ ಆರೋಗ್ಯ ಇಲಾಖೆ ಇರ್ಬೋದು, ವೈದ್ಯರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ. ಯಾಕೆ ಅಂದರೆ ಸಣ್ಣ ಪುಟ್ಟ ಮಕ್ಕಳು ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಅಟೋಮ್ ಬಾಂಬ್ನ ಪವರ್ ಎಷ್ಟಿರುತ್ತೆ, ಈ ಬಿಜಿಲಿ ಪಟಾಕಿಯ ಸಿಡಿದ್ರೆ ಏನಾಗುತ್ತೆ ಇವು ಕೂಡ ಗೊತ್ತಿರಲ್ಲ. ಅವರಿಗೆ ಶಬ್ದ ಬರುತ್ತೆ, ಡಮ್ ಅನ್ನತ್ತೆ ಅನ್ನುವಂಥ ಒಂದು ಸಂತೋಷ ಇರುತ್ತೆ. ಹಾಗಾಗಿ ಉದ್ದನೆಯ ಊದುಬತ್ತಿ ಕೊಡುವಂಥದ್ದಾಗಿರ್ಬೋದು, ಕಣ್ಣಿಗೆ ಸೇಫ್ಟಿ ಗ್ಲಾಸ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಮತ್ತೆ ಅಕ್ಕಪಕ್ಕದಲ್ಲಿ ಯಾರಾದರೂ ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ ಪಟಾಕಿಯನ್ನು ಹಚ್ಚದೇ ಇರುವಂಥದ್ದು, ಬೇರೆಯವರು ಪಟಾಕಿ ಹೊಡೆಯುವ ಸಂದರ್ಭದಲ್ಲಿ ಮನೆಯ ಒಳಭಾಗದಲ್ಲಿರುವಂಥದ್ದು ಅಥವಾ ಕಾಂಪೌಂಡಿನ ಸೈಡ್ನಲ್ಲಿ ನಿಂತ್ಕೊಳ್ಳುವಂಥದ್ದು, ಇಂತಹದನ್ನು ಮಾಡಬೇಕು. ಏಕಾಏಕಿ ಮಕ್ಕಳ ಕೈಯಲ್ಲಿ ದೊಡ್ಡದಾದಂಥ ಅಟಾಮ್ ಬಾಂಬು, ಲಕ್ಷ್ಮೀ ಪಟಾಕಿ ಈ ಥರದನ್ನು ಕೊಟ್ಟು ಮಕ್ಕಳು ಹಚ್ಚಿದ ನಂತರ ಅದು ಸಿಡಿದು ಮಕ್ಕಳಿಗೆ ಹಾನಿ ಆದರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ಬರುವಂಥದ್ದು, ಮಕ್ಕಳು ಕೊನೆಯವರೆಗೂ ಅಥವಾ ದೀರ್ಘಕಾಲದವರೆಗೂ ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನು ಕೂಡ ಈಗಾಗಲೇ ವೈದ್ಯರು ತಿಳಿಸ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ.